ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಆನೇಕಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಇಡೀ ಅಂಗಡಿಯೇ ಧ್ವಂಸಗೊಂಡಿದೆ. ಸ್ಟವ್ ರಿಪೇರಿ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಇಡೀ ಅಂಗಡಿಯೇ ಧ್ವಂಸವಾಗಿದ್ದು ಸಿಲಿಂಡರ್ ಸ್ಫೋಟ ಆಗಿ ಓರ್ವನಿಗೆ ಗಾಯ ಆಗಿದೆ. ಮುತ್ತನಲ್ಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸುತ್ತಲ ಅಂಗಡಿಗಳಿಗೂ ಹಾನಿಯಾಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಸಲೀಂ ಅನ್ನುವರಿಗೆ ಸೇರಿದಂತಹ ಅಂಗಡಿಯಾಗಿದ್ದು ಹಳೆ ಸಿಲಿಂಡರ್ ಮತ್ತು ಗ್ಯಾಸ್ ಸ್ಟವ್ ರಿಪೇರಿಯನ್ನ ಮಾಡ್ತಾ ಇದ್ರು ಸಲೀಂ. ನಿನ್ನೆ ರಾತ್ರಿ 12:30ರ ವೇಳೆಗೆ ಅನಿಲ ಸೋರಿಕೆಯಿಂದ ಸ್ಫೋಟ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಓರ್ವನಿಗೆ ಗಾಯ ಆಗಿದೆ. ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಯಾವ ರೀತಿಯಾಗಿ ಚಿತ್ರ ಆಗಿದೆ. ಅಂಗಡಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಮುತ್ತನಲ್ಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸುಮಾರು ರಾತ್ರಿ 12:30ರ ವೇಳೆಗೆ ಈ ಘಟನೆ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುತ್ತಮುತ್ತಲ ಅಂಗಡಿಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಸಲೀಂ ಅನ್ನೋರಿಗೆ ಸೇರಿದಂತಹ ಅಂಗಡಿ ಅನ್ನುವ ಮಾಹಿತಿ ಸಿಕ್ಕಿದೆ. ಸವದಿ ಶೆಟ್ಟರ್ ಎಫೆಕ್ಟ್, ಬಂಡಾಯಕ್ಕೆ ಹೈ ಮುಲಾಮು. 3ನೇ ಲಿಸ್ಟ್ನಲ್ಲಿ ಎಚ್ಚರದ ನಡೆ, ನಿಷ್ಠರ ಕುಟುಂಬಕ್ಕೆ ಮಣೆ. ಮಾನ್ವಿ ಶಿವಮೊಗ್ಗ ಯಾರಿಗೆ? 2 ಕ್ಷೇತ್ರಗಳದ್ದು ಸಸ್ಪೆನ್ಸ್. ಬಂಡಾಯಕ್ಕೆ ಹೈ ಮುಲಾಮು. ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಕೊಟ್ಟ ಸ್ಟ್ರೋಕ್ಗೆ ಬಿಜೆಪಿ ತಲ್ಲಣಿಸಿ ಹೋಗಿದೆ. 3ನೇ ಪಟ್ಟಿಯಲ್ಲಿ ಬಂಡಾಯಕ್ಕೆ ಮುಲಾಮನ್ನ ಹಚ್ಚಲಾಗಿದೆ. ಪಕ್ಷ ನಿಷ್ಠರಿಗೆ ಮಣೆ ಹಾಕಿದ್ದೆ ಬಿಜೆಪಿ. ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಅವರು ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, ಇನ್ನು ಮುಂದೆ ಇದೇ ರೀತಿಯಾಗಿ ಮಾಡಿದ್ರೆ ಆಗಲ್ಲ ಅನ್ನೋದು ಬಿಜೆಪಿಗೆ ಮನವರಿಕೆ ಆಗಿದೆ. ಮಹದೇವಪುರ, ಹೆಬ್ಬಾಳ, ಕೊಪ್ಪಳದಲ್ಲೂ ಈಗ ಹೊಸ ಪ್ಲಾನ್ ಮಾಡಲಾಗಿದೆ. ಆ ಪ್ಲಾನ್ ಗೊತ್ತಾಗಿದೆ ನಿಮ್ಗೆ ಈಗಾಗಲೇ. ಬಂಡಾಯ ಶಮನಕ್ಕೆ ಅವರವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ನೀಡುವಂತಹ ಪ್ರಯತ್ನ. ಈ ಕ್ಷೇತ್ರಗಳಲ್ಲಿ ಬಂಡಾಯದ ಮುನ್ಸೂಚನೆ ಇತ್ತು. ಲಿಂಬಾವಳಿ ಬದಲಿಗೆ ಅವರ ಪತ್ನಿ ಮಂಜುಳಾಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಸಂಗಣ್ಣ ಕರಡಿ ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತಾನೆ ಹೇಳಲಾಗಿತ್ತು. ನಿನ್ನೆ ಆ ರೀತಿ ಎಲ್ಲಾ ಡೆವಲಪ್ಮೆಂಟ್ಸ್ ಆಗಿತ್ತು. ಆದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಲಾಯಿತು. ಕಾರಣ ಮಂಜುಳಾ ಅಮರೇಶ್ಗೆ ಅಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ. ಅವರ ಸೊಸೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಕಟ್ಟಾ ಜಗದೀಶ್ಗೂ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ತನಗೆ ಟಿಕೆಟ್ ಕೊಡಬೇಕು ಅಂತ ಕೂತಿದ್ರು. ಒಂದು ವೇಳೆ ತನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನುವಂತಹ ಪ್ರಯತ್ನವನ್ನು ಆಲ್ರೆಡಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮತ್ತೆ ಬಂಡಾಯ ಎದ್ರೆ ಸಾಕಷ್ಟು ಸಮಸ್ಯೆ ಉಂಟಾಗತ್ತೆ. ಇನ್ನು ಮತ್ತೆ ಶಮನ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅರಿತ ಬಿಜೆಪಿ ಈಗ ಈ ರೀತಿಯಾದಂತಹ ಮುಲಾಮು ಹಚ್ಚುವ ಕೆಲಸವನ್ನ ಮಾಡಿದೆ. ಕೊಪ್ಪಳ ಬಂಡಾಯಕ್ಕೂ ಮುಲಾಮನ್ನ ಹಚ್ಚಲಾಗಿದೆ. ಅದೇ ರೀತಿಯಾಗಿ ಮಹದೇವಪುರದಲ್ಲೂ ಕೂಡ ಆ ರೀತಿಯ ಪ್ರಯತ್ನವನ್ನ ಮಾಡಲಾಗಿದೆ. ಹೆಬ್ಬಾಳದಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನೇ ಮಾಡಲಾಗಿದ್ದು ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು. ಕಳೆದ 2 ವರ್ಷಗಳಿಂದ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ರು. ಈಗ ಅವರ ಮಗನಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಬಿಜೆಪಿಗೆ ಸ್ವಲ್ಪ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅವರ ನಡೆ ಇದೆಯಲ್ಲ, ಇನ್ನೂ ಉಳಿದ ರೀತಿಯಲ್ಲಾದ್ರೂ ನಾವು ಬೇರೆ ಅಭ್ಯರ್ಥಿಗಳನ್ನ ಕಳ್ಕೊಳ್ಬಾರ್ದು ಅನ್ನುವಂತಹ ಪಾಠ ಅರಿತ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ತನ್ನ ಪ್ಲಾನ್ ಅಲ್ಲಿ ಹೇಗೆ ಚೇಂಜಸ್ ಮಾಡಿಕೊಂಡು ಈಗ ಒಂದಷ್ಟು ಮದ್ದು ಅರಿಯುವ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ನವಿತಾ ಜೈನ್, ಸುಮಾರು 4 ದಶಕಗಳ ಕಾಲ ಎಬಿಪಿ, ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, 2 ಬಾರಿ ವಿಪಕ್ಷ ನಾಯಕನಾಗಿ, ಸ್ಪೀಕರ್ ಆಗಿ, 2 ಬಾರಿ ಸಚಿವರಾಗಿರ್ತಂತಹ ಜಗದೀಶ್ ಶೆಟ್ಟರ್ ಅಂತವರೇ ಭಾರತೀಯ ಜನತಾ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತದ್ದು. ಇದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಮತ್ತು ಸಂಘ ಪರಿವಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಸಂಘನಿಷ್ಠ, ಪಕ್ಷನಿಷ್ಠ ಅನ್ನೋದು ಯಾವ ಸಿದ್ಧಾಂತವೂ ಇಲ್ಲ, ಯಾವುದೇ ಕೂಡ ಇಸಾರಿ ನಡೆಯುವುದಿಲ್ಲ ಅನ್ನೋ ಮುಖಾಂತರ ಜಗದೀಶ್ ಶೆಟ್ಟರ್ ಅಂತವರೇ ಪಕ್ಷ ಬಿಡ್ತಾರೆ ಅಂತ ಹೇಳಿದ್ರೆ ಮುಂದೆ ಏನ್ ಬೇಕಾದ್ರೂ
ಆಗ್ಬೋದು ಎಂಬ ಆತಂಕ ಎದುರಾಗಿರುವಂತದ್ದು. ಈ ಜಗದೀಶ್ ಶೆಟ್ಟರ್ ಎಫೆಕ್ಟ್ ಆಗಿ ನಿನ್ನೆ ಮೂರು ಟಿಕೆಟ್ಗಳನ್ನು ಕೂಡ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದ್ ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ಸಮರ ಸಾರ್ತೀವಿ ಅಂತ ಹೇಳ್ತಾರೆ. ಅದೇ ಭಾರತೀಯ ಜನತಾ ಪಕ್ಷ ಮತ್ತೊಂದು ಕಡೆ ಕುಟುಂಬದವರಿಗೆ ಟಿಕೆಟ್ಗಳನ್ನ ಮೀಸಲಿಡುವ ಮುಖಾಂತರ ನೈತಿಕತೆ ಪ್ರಶ್ನೆ ಬಂದಾಗ ಎಲ್ಲ ಒಂದ್ ಕಡೆ ಬೆತ್ತಲಾಗುವಂತದ್ದು ಖಚಿತ. ಅದೇ ರೀತಿ ನಿನ್ನೆ ಪ್ರಮುಖವಾಗಿ ಅರವಿಂದ ಲಿಂಬಾವಳಿ ಅವರ ಪತ್ನಿ ಎಸ್ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಹೆಬ್ಬಾಳ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ನಾಯ್ಡು ಅವರ ಪುತ್ರ ಕಟ್ಟಾ ಜಗದೀಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಕೊಪ್ಪಳದ ಸಂಸದರು ಆಗಿರ್ತಕ್ಕಂಥ ಸಂಗಣ್ಣ ಕರಡಿ ಅವರು ಟಿಕೆಟ್ ಕೊಡದಿದ್ರೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೆಡಿಎಸ್ ಸೇರ್ಪಡೆಗೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ. ಹಾಗೆ ಅಂತಿಮವಾಗಿ ಅವರ ಸೊಸೆ ಪುತ್ರ ಅಮರೇಶ್ ಅವರ ಪತ್ನಿ ಮಂಜುಳಾ ಅಮರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಜಗದೀಶ್ ಶೆಟ್ಟರ್ ಅವರನ್ನು ಪಕ್ಷ ತೊರೆದಿರುವಂತದ್ದು ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವ ಕಾರಣಕ್ಕಾಗಿ ಮುಂದೆ ಅರವಿಂದ್ ಲಿಂಬಾವಳಿ ಕೂಡ ಬಂಡಾಯ ಹೇಳುವ ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ಬಂಡಾಯ ಅಭ್ಯರ್ಥಿ ಕಣಕ್ಕಿಳುವ ಸಾಧ್ಯತೆ. ಎಲ್ಲದರ ನಡುವೆ ಕೂಡ ಸಂಗಣ್ಣ ಕರಡಿ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಕೆ ಅಥವಾ ಜೆಡಿಎಸ್ ನಿಂದ ಕಣಕ್ಕಿಳಿಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಸಂಘನಿಷ್ಠರೇ ಆಗಿದ್ದರಿಂದ ಇದು ಮತ್ತೆ ಮಾಧ್ಯಮಗಳಲ್ಲಿ ಮತ್ತು ದೇಶದಲ್ಲಿ ಮತ್ತೆ ಚರ್ಚೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಅಂತಿಮವಾಗಿ ಅನಿವಾರ್ಯ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಎಫೆಕ್ಟ್ ಕಾರಣಕ್ಕಾಗಿ ಪ್ರಮುಖವಾಗಿ ರಾಮದಾಸ್ ವಿಚಾರದಲ್ಲಿ ಸ್ಥಳೀಯ ವಿರೋಧ. ಒಂದು ಕಡೆ ಪ್ರತಾಪ್ ಸಿಂಹರವರು ಬಿಎಲ್ ಸಂತೋಷ್ ಮುಖಾಂತರ ರಾಮದಾಸ್ ವಿರುದ್ಧ ಅನೇಕ ದೂರುಗಳನ್ನು ಕೊಟ್ಟಿರುವಂತದ್ದು ಮತ್ತು ಸ್ಥಳೀಯವಾಗಿ ರಾಜೀವ್ ಮತ್ತು ರಾಮದಾಸ್ ನಡುವೆ ಪರಸ್ಪರ ಗುದ್ದಾಟ ಮತ್ತು ಬ್ರಾಹ್ಮಣ ಮಹಾಸಭಾದಿಂದಲೂ ಕೂಡ ಸ್ಥಳೀಯ ವಿಪ್ರ ಸಂಘ ಕೂಡ ರಾಮದಾಸ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ವಿರೋಧವನ್ನು ಮಾಡಿದ್ರು. ಆದ್ರೆ ಅಂತಿಮವಾಗಿ ಎಲ್ಲೊಂದು ಕಡೆ ರಾಜೀವ್ ಪರವಾಗಿ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕರು ಬ್ಯಾಟಿಂಗ್ ಅನ್ನು ಮಾಡಿದ್ರು. ಆದ್ರೆ ಕೊನೆಗೆ ಹೈಕಮಾಂಡ್ ಇಬ್ಬರಿಗೂ ಬೇಡ ಅಂತೇಳಿ ಕೊನೆಗೆ ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀವತ್ಸ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಇದರಿಂದ ರಾಮದಾಸ್ ಅವರು ಇದೀಗ ಸಿಟ್ಟಿಗೆದ್ದಿರುವಂತದ್ದು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಇದೀಗ ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣದ ಬಗ್ಗೆ ಉದ್ದುದ್ದ ಭಾಷಣ ಮಾಡುತ್ತಾ ಮತ್ತೊಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡುವಂತದ್ದು ಇಲ್ಲಿ ಇದೀಗ ಬಯಲಾಗಿರುವಂತದ್ದು ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ಮೂರನೇ ಪಟ್ಟಿಯಲ್ಲಿ ಬಿಜೆಪಿ ಒಂದಷ್ಟು ಬಂಡಾಯಕ್ಕೆ ಮುಲಾಮನ್ನ ಹಚ್ಚಿದೆ. ಮೂರನೇ ಪಟ್ಟಿಯು ಬಂತು, ಆದರೆ ಶಿವಮೊಗ್ಗ ನಗರ ಮಾತ್ರ ಇನ್ನೂ ನಿಗೂಢ. ಈಶ್ವರಪ್ಪ ಬಿಎಸ್ವೈ ಮುಸುಕಿನ ಗುದ್ದಾಟದಿಂದ ಶಿವಮೊಗ್ಗ ನಗರ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಅನೌನ್ಸ್ ಇನ್ನೂ ಆಗಿಲ್ಲ. ಇದೇ ಒಂದು ಕಾರಣಕ್ಕಾಗಿ ವಿಳಂಬ ಆಗ್ತಾ ಇದೆ ಅಭ್ಯರ್ಥಿಯ ಘೋಷಣೆ. ಶಿವಮೊಗ್ಗ ನಗರ ಬಿಜೆಪಿ ಟಿಕೆಟ್ ಕಡೆಗೂ ಯಾರ ಪಾಲಾಗತ್ತೆ ಅನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈಗಾಗಲೇ ಕೆಎಸ್ ಈಶ್ವರಪ್ಪ ಅವರು ಪುತ್ರನ ಪರ ಲಾಬಿ ಮಾಡಿದ್ದಾರೆ, ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಡಾಕ್ಟರ್ ಧನಂಜಯ್ ಸರ್ಜಿ ಪರ ಧ್ವನಿ ಎತ್ತುತ್ತಾ ಇದ್ದಾರಾ ಬಿಎಸ್ವೈ. ಸರ್ಜಿಗೆ ಮೊದಲೇ ಕಾಲ್ ಬಂದಿತ್ತಂತೆ, ಆದ್ರೂ ಕೂಡ ಅವರ ಹೆಸರನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಘೋಷಣೆ ಮಾಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದೆ ಬಿಜೆಪಿ? ಶೆಟ್ಟರ್, ಸವದಿ, ಪಕ್ಷಾಂತರ ಫ್ಯಾಕ್ಟರ್ ಇದೆಯಲ್ಲ, ಇದುವೇ ನಾಯಕರ ಟೆನ್ಷನ್ಗೆ ಕಾರಣ ಆಗಿದೆ. ಹಾಗಾಗಿ ಈಗ ಏನ್ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ಇದೆಯಂತೆ ಬಿಜೆಪಿ. ಮುಜುಗರಕ್ಕೆ ಹೆದರಿ ಕಾದು ನೋಡುವ ತಂತ್ರಕ್ಕೆ ಒಳಗಾಗಿದೆ ಬಿಜೆಪಿ. ಹಳೆದು ತೂಗಿ ಟಿಕೆಟ್ ಘೋಷಣೆ ಮಾಡುವ ಲೆಕ್ಕಾಚಾರದಲ್ಲಿ ಈಗ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿಲ್ಲ, ಅಂದ್ರೆ ಇನ್ನೂ ಘೋಷಣೆ ಮಾಡಿಲ್ಲ. ಇದೇ ವಿಳಂಬಕ್ಕೆ ಕಾರಣ ಆಗ್ತಾ ಇದೆ. ಈಗ ಬಿಜೆಪಿ ಇಷ್ಟು ದಿನಗಳ ಕಾಲ ನಾನು ಹೇಳಿದ್ದೆ ಅನ್ನುವಂತಹ ರೀತಿಯಲ್ಲಿ ಇತ್ತು. ಯಾರಿಗೆ ಟಿಕೆಟ್ ಬೇಡ ಅಂದ್ರೆ ನೀವು ನಿಲ್ಬೇಡಿ ಅನ್ನುವಂತಹ ಒಂದು ಮಾತನ್ನ ಹೇಳಲಾಗ್ತಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಫೈನಲ್ ಆಗಿ ಏನು ಆಗಬಹುದು? ಯಾಕಂದ್ರೆ ಇನ್ನು 2 ದಿನ ಇರೋದು, 2 ದಿನದಲ್ಲೇ ಅಭ್ಯರ್ಥಿಯ ಘೋಷಣೆ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ಈಗ ಅಲ್ಲಿನ ಡೆವಲಪ್ಮೆಂಟ್ಸ್ ನೋಡಿದ್ರೆ ಒಂದಷ್ಟು ರೀತಿಯಂತೆ ಬಂಡಾಯ ಶಮನ ಮಾಡುವಂಥದ್ದು ಅಥವಾ ಈಶ್ವರಪ್ಪ ಹತ್ರ ಮಾತನಾಡೋದು ಅಥವಾ ನಾವು ಈ ರೀತಿಯಾಗಿ ಟಿಕೆಟ್ ಕೊಡ್ತೀವಿ, ಯಾರು ಬಂಡಾಯ ಹೇಳ್ಬೇಡಿ ಅನ್ನುವಂತಹ ಏನಾದ್ರು ಪ್ರಯತ್ನಗಳು ನಡೀತಾ ಇದೆಯಾ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ? ನವಿತಾ, ಶಿವಮೊಗ್ಗದ ಈಗ ಸುದ್ದಿ ಏನಿದೆ ಅಂದ್ರೆ ಶಿವಮೊಗ್ಗ ನಗರದಲ್ಲಿ 3ನೇ ಪಟ್ಟಿ ಆದ್ರೂ ಕೂಡ ಇನ್ನೂ ಕೂಡ ಅನೌನ್ಸ್ ಆಗದೆ ಇರೋದಕ್ಕೆ ಒಂದು ರೀತಿಯಲ್ಲಿ ಹಲವರು ರೀತಿಯಲ್ಲಿ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡ್ಬೇಕಾಗಿರೋ ವಿಚಾರ ಏನಂದ್ರೆ ಕೆಲವರ ಮುಸುಕಿನ ಗುದ್ದಾಟದಿಂದ ಈಗ ತಡೆ ಆಗ್ತಾ ಇದೆಯಾ ಅನ್ನೋದೊಂದು ಅನುಮಾನ ಕೂಡ ಹುಟ್ಟು ಬರ್ತಾ ಇರೋದು. ಇದರಿಂದಾಗಿ ಒಂದು ರೀತಿಯಲ್ಲಿ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಈಗ ಶಿವಮೊಗ್ಗ ನಗರ ಟಿಕೆಟ್ ಆಕಾಂಕ್ಷೆಗಳು ಈಗ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮುಂದಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಯಾರು ಆಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಹುಟ್ಟು ಬರ್ತಾ ಇರೋದು. ಇದ್ರ ಜೊತೆಗೆ ಬಂಡಾಯದ ಬಿಸಿ ಕೂಡ ಬಂಡಾಯದ ಬಿಸಿ ಕೂಡ ಆಗುವ ಸಾಧ್ಯತೆ ಇದೆ. ಒಂದು ಕಡೆ ಈಗ ಇದ್ದಂತ ಹಾಲಿ ಶಾಸಕರಾದಂತ ಈಶ್ವರಪ್ಪರ ಕಡೆ ಒಂದು ಕಡೆ
ಬಂಡಾಯ ಇದ್ರೆ, ಇನ್ನೊಂದು ಕಡೆ ಈಗ ಒಳಗೆ ಒಂದು ಕೂಡ ಯಾರನ್ನ ತರಬೇಕು ಅನ್ನೋದು ಕೂಡ ಚರ್ಚೆಯನ್ನು ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈಗ ಒಂದು ಕಡೆ ಶಿವಮೊಗ್ಗದಲ್ಲಿ ಇರುವಂತಹ BSY ಅಂದ್ರೆ 30 ದಶಕಗಳಿಂದ ಶಿವಮೊಗ್ಗದ ಭದ್ರಕೋಟೆ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ ಆಗಿತ್ತು. ಅದರಲ್ಲಿ ಕೂಡ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಹಿಡಿತವನ್ನ ಸಾಧಿಸೋದಕ್ಕೆ BSYಗೆ ಆಗ್ತಾ ಇರಲಿಲ್ಲ ನಗರದಲ್ಲಿ. ಹೀಗಾಗಿ ಅವರು ಕೂಡ ಮತ್ತೊಮ್ಮೆ ನಮ್ಮ ಬೆಂಬಲಿಗರೇ ಬಂದ್ರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಭಾವನೆ ಇರಬಹುದು ಅಂತ ಕೂಡ ಅನಿಸ್ತಾ ಇದೆ. ಅದ್ರ ಜೊತೆಗೆ ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಕೇಳೋದ್ರ ಜೊತೆಗೆ ಮಗನಿಗೆ ಆಗದೆ ಇದ್ರೆ ಅವರ ಬೆಂಬಲಿಗರಾದಂತಹ ಚನ್ನಬಸಪ್ಪ ಅಂದ್ರೆ ಕಾರ್ಪೊರೇಷನ್ ನಲ್ಲಿ ಈ ಹಿಂದೆ ಮೇಯರ್ ಆಗಿ ಉಪಮೇಯರ್ ಆಗಿರುವಂತಹ ಚನ್ನಬಸಪ್ಪ ಅವರಿಗೆ ಟಿಕೆಟ್ ನೀಡುವಂತೆ ಕೂಡ ಆಗ್ರಹನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆ BSY ಪರವಾಗಿ ಸರ್ಜಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಭಾನುಪ್ರಕಾಶ್ ಅವರ ಪುತ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವೆರಡರ ಮಧ್ಯೆ ಶಿವಮೊಗ್ಗದಲ್ಲಿ ಒಂದು ರೀತಿಯಲ್ಲಿ ಮುಸ್ಕಿನ ಗುದ್ದಾಟ ಉಂಟಾಗಿದ್ದು ಈಗ ಟಿಕೆಟ್ ವಿಚಾರವಾಗಿ ಗೊಂದಲಕ್ಕೆ ಸೃಷ್ಟಿಯಾಗುವಂತಹ ಲಕ್ಷಣಗಳು ಕಾಣ ಬರ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವರಂತೂ ಹೈಕಮಾಂಡ್ ಮಾತಿಗೆ ಮನ್ನಣೆ ಕೊಟ್ಟು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಸೊ ತನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಕಡೆ BSY ತನ್ನದೇ ಈಗ ಒಂದು ರೀತಿ ಆಪ್ತನಿಗೆ ಕೊಡಿಸಬೇಕು ಅನ್ನುವಂತಹ ಹಠ. ಬಟ್ ಇಷ್ಟೆಲ್ಲದರ ಮಧ್ಯೆ ಹೈಕಮಾಂಡ್ ಒಂದು ನಿರ್ಧಾರವನ್ನ ತಾಳಲೇಬೇಕಾದಂತಹ ಪರಿಸ್ಥಿತಿ ಈಗ ಮತಗಳ ಮೇಲೆ ಕೂಡ ಕಂಡಿದೆ, ಬೇರೆ ಬೇರೆ ಸಮುದಾಯದ ಮತಗಳ ಮೇಲೆ. ಆ ರೀತಿಯ ಲೆಕ್ಕಾಚಾರದಲ್ಲಿ ಯಾರಿಗೆ ಸಿಗಬಹುದು? ಖಂಡಿತ ನವಿತಾ, ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಇರುವಂತಹ ಮತಗಳ ನೋಡ್ತಾ ಹೋದ್ರೆ, ಜಾತಿವಾರು ಲೆಕ್ಕಾಚಾರ ನೋಡ್ತಾ ಹೋದ್ರೆ ಅಲ್ಲಿ ಲಿಂಗಾಯತ ಮತಗಳೇ ಹೆಚ್ಚು ಅಂತ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಮುಸ್ಲಿಂ ಪ್ರಾಬಲ್ಯ ಕೂಡ ಇಲ್ಲಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಇದು ಲಾಭ ಆಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅಲ್ಲಿ ಯೋಗೇಶ್ ಅವರಿಗೆ ಟಿಕೆಟ್ ನೀಡಿದ್ದು ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಹಾಗೆ ಜೊತೆಗೆ ಮುಸ್ಲಿಂ ಪ್ರಾಬಲ್ಯ ಇರೋದ್ರಿಂದ ಕಾಂಗ್ರೆಸ್ಗೆ ಆಟೋಮೆಟಿಕ್ಲಿ ಇಲ್ಲಿ ಲಾಭ ಆಗುವ ಸಾಧ್ಯತೆ ಇದೆ. ಇದನ್ನ ತಪ್ಪಿಸಲು ಕೂಡ ಈಗ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಾಗಿದೆ. ಯಾಕಂದ್ರೆ ಈಗ ಹೊಸ ಮುಖವನ್ನ ತರಬೇಕು, ಆದ್ರೆ ಯಾರನ್ನ ತರಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರೋದು. ಅದ್ರ ಜೊತೆಗೆ ಈಗ ನಡೀತಿರುವಂತಹ ಒಳ ಜಗಳಗಳಿಂದಾಗಿ ಈಗ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ. ಆದ್ರೆ ಫೈನಲ್ ಆಗಿ ಒಬ್ಬರನ್ನ ಕರೆ ತರಬೇಕಾಗಿದೆ. ಆದ್ರೆ ಇನ್ನು ಕೇವಲ ಉಳಿದಿರೋದು 2 ದಿನಗಳು ಬಾಕಿ. ಆ 2 ದಿನಗಳಲ್ಲಿ ಒಂದು ಹೊಸ ಮುಖ ತರೋದ ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ತರೋದ ಅನ್ನೋಂತ, ಆದ್ರೆ ಇರೋರಲ್ಲೇ ಯಾರನ್ನ ತರೋದ ಅನ್ನೋ ಪ್ರಶ್ನೆಗೆ ಕಾಡ್ತಾ ಇದೆ. ಅದ್ರ ಜೊತೆಗೆ ಈಗ ಮತ್ತೊಂದು ವಿಚಾರ ಅಂದ್ರೆ ಈಗ ಅಚ್ಚರಿಯ ವಿಚಾರ ಒಂದು ಹೊರ ಬರ್ತಾ ಇರೋದು, ಈಗ ಕೇಳಿ ಬರ್ತಾ ಇರೋದೇನಂದ್ರೆ ಈ ಹಿಂದೆ ಶಿವಮೊಗ್ಗ ಮೂಲದ ವ್ಯಕ್ತಿಯೊಬ್ರು ಅಂದ್ರೆ ಹಿರಿಯ ಅಂದ್ರೆ ಶಿವಮೊಗ್ಗದ ನಟರ ರೀತಿಗೆ ಸೇರಿದಂತಹ ವ್ಯಕ್ತಿಯವ್ರನ್ನ ಕರೆತರೋದಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿತ್ತು ಅನ್ನೋ ಒಂದು ಪ್ರಶ್ನೆ ಅಂದ್ರೆ ಮುಂದಾಗಿತ್ತು ಅನ್ನುವ ಮಾಹಿತಿ ಕೂಡ ಇದೆ. ಆದ್ರೆ ಅವರು ಕೂಡ ಯಾವುದೇ ರೀತಿಯಾಗಿ ಸಕ್ರಿಯ ರಾಜಕೀಯಕ್ಕೆ ಇಳಿಯಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರಿಂದ ಇಷ್ಟು ತಡವಾಗ್ತಿದೆ. ಅವರನ್ನ ಮನವೊಲಿಸುವ ಕಾರ್ಯಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನವಿತಾ. ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಬೆಂಗಳೂರು ಟಾರ್ಗೆಟ್ ಕೈ ಮೆಗಾ ಪ್ಲಾನ್, ರಸ್ತೆ ಗುಂಡಿ, ಕೆರೆ ಒತ್ತುವರಿ, ಮೂಲ ಸೌಕರ್ಯಗಳ ಕೊರತೆ, 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ರೋಡ್ ಶೋ, ಕೈ ಬೆಂಗಳೂರು ಪ್ಲಾನ್. ಬೆಂಗಳೂರಿನ 28 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬೆಂಗಳೂರಲ್ಲಿ ರೋಡ್ ಶೋಗೆ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ರೋಡ್ ಶೋ ಮಾಡೋದಕ್ಕೆ ಕಾಂಗ್ರೆಸ್ ಈಗ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬೆಂಗಳೂರಿನ ಮೂಲ ಸೌಕರ್ಯಗಳ ಕೊರತೆಯೇ ಈಗ ಕಾಂಗ್ರೆಸ್ಗೆ ಅಸ್ತ್ರ ಆಗಿದೆ. ರಸ್ತೆ ಗುಂಡಿಗಳು, ಮಳೆಯಿಂದ ಆದಂತಹ ಅವಾಂತರಗಳು, ಒತ್ತುವರಿ ಸಮಸ್ಯೆ, ಹೀಗೆ 10 ವಿಚಾರಗಳನ್ನ ಇಟ್ಟುಕೊಂಡು ಮತ ಬೇಟೆಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್. 28 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮೆಗಾ ರೋಡ್ ಶೋ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಬೆಂಗಳೂರಲ್ಲಿ ಏನೇನು ವಿಚಾರಗಳನ್ನು ಇಟ್ಕೊಂಡು ಹೋಗ್ತಾ ಇದೆ ಜನರ ಮುಂದೆ ಅಂತ ಹೇಳಿದ್ರೆ, ಬಿಜೆಪಿಯ ಒಂದಷ್ಟು ಹಗರಣಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದ ಸೌಕರ್ಯಗಳು ಸಿಕ್ಕಿಲ್ಲ, ಮೂಲ ಸೌಕರ್ಯಗಳಲ್ಲಿ ಏನೇನು ಸಮಸ್ಯೆಗಳು ಆಗಿದೆ ಅನ್ನೋದನ್ನ ಇಟ್ಟುಕೊಂಡು ಈಗ ಕಾಂಗ್ರೆಸ್ ಮತ ಬೇಟೆಗೆ ಮುಂದಾಗಿದೆ. ರಸ್ತೆ ಗುಂಡಿಗಳ ವಿಚಾರ, ಮಳೆಯಿಂದ ಆಗುವಂತಹ ಅವಾಂತರಗಳಾದಂತಹ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ಪರಿತಪಿಸ್ತಾರೆ, ಏನೇನು ಸಮಸ್ಯೆಗಳು ಉಂಟಾಗ್ತಾ ಇದೆ ಜನರಿಗೆ, ಒತ್ತುವರಿ ಸಮಸ್ಯೆಗಳು, ಕೇವಲ ಮಧ್ಯಮ ವರ್ಗ ಬಡ ವರ್ಗದವರೇನಾದ್ರೂ ಒತ್ತುವರಿ ಮಾಡಿಕೊಂಡ್ರೆ ಆ ಮನೆಗಳನ್ನು ಕೆಡುವಂತಹ ಪ್ರಯತ್ನ ಆಗ್ತಾ ಇದೆ ಹೊರತು ಶ್ರೀಮಂತರಿಗೆ, ಪ್ರಭಾವಿಗಳೇನಾದ್ರೂ ಒತ್ತುವರಿ ಮಾಡಿಕೊಂಡ್ರು ಅಂತಹ ಕಟ್ಟಡಗಳನ್ನ ನಿರ್ನಾಮ ಮಾಡ್ತಾ ಇಲ್ಲ. ಈ ವಿಚಾರವನ್ನು ಇಟ್ಟುಕೊಂಡು ಈಗ ಕಾಂಗ್ರೆಸ್ ಮತ ಬೇಟೆಗೆ ಮುಂದಾಗಿದೆ. ಇನ್ನು ಜೊತೆಗೆ ಟ್ರಾಫಿಕ್ ಸಮಸ್ಯೆ ಇದೆ, ಫ್ಲೈಓವರ್ಗಳ ಅವಾಂತರಗಳಿದೆ, ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಪ್ರಚಾರವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ರೋಡ್ ಶೋ ವೇಳೆ ಪ್ರತಿ ಕ್ಷೇತ್ರದಲ್ಲಿ ಭಾಷಣ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಆಗ್ತಾ ಇರೋದು ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳೇ.
ಮೂಲ ಸೌಕರ್ಯಗಳ ಪ್ರಶ್ನೆ ಇದೆ. ಇಲ್ಲಿ ಮೂಲ ಸೌಕರ್ಯಗಳ ಸಮಸ್ಯೆಯನ್ನ ಇಟ್ಟುಕೊಂಡೇ ಮತಬೇಟೆ ಮಾಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಈಗ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇಡೀ ರಾಜ್ಯಾದ್ಯಂತ ಒಂದು ರೀತಿಯ ಸ್ಟ್ರಾಟಜಿ ಆದ್ರೆ ಈಗ ಬೆಂಗಳೂರಿನಲ್ಲಿ 28 ಕ್ಷೇತ್ರಗಳನ್ನ ವಿನ್ ಆಗೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯ ತಂತ್ರವನ್ನ ಹೂಡಿದೆ? ನವಿತಾ ಜೈನ್, ಬೆಂಗಳೂರಿನ 28 ಕ್ಷೇತ್ರಗಳಿಗಾಗಿ ಇದೀಗ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿರುವಂತದ್ದು. ಭಾರತೀಯ ಜನತಾ ಪಕ್ಷ ಈಗಾಗಲೇ 28 ಕ್ಷೇತ್ರಗಳಲ್ಲಿ 18ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕಂತೇಳಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹಾಗೂ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಈಗಾಗಲೇ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ 15ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಂತೇಳಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ಕೂಡ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಟಾಸ್ಕ್ ಕೊಟ್ಟಿರುವಂತದ್ದು. ಹಾಗಾಗಿ ಬೆಂಗಳೂರಿನ 28 ಕ್ಷೇತ್ರಗಳ ಸಂಬಂಧಪಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಈಗ ಒತ್ತು ಕೊಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಅನೇಕ ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಗಳಿದೆ. ಕಾಂಗ್ರೆಸ್ ಕೂಡ ಚಿಂತಾಜನಕ ಪರಿಸ್ಥಿತಿ ಆಗಿರುವಂತದ್ದು. ಈ ನಡುವೆ ಕೂಡ ಬೆಂಗಳೂರಿನಲ್ಲಿ 28 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಾರಿ ರೋಡ್ ಶೋ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿರುವಂತದ್ದು. 28 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರುಗಳು ರೋಡ್ ಶೋ ಅನ್ನು ಮಾಡಬೇಕು. ಆಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ರೋಡ್ ಶೋ ಅನ್ನು ಮಾಡಬೇಕು. ಆ ಮುಖಾಂತರ ಜನರನ್ನ ಸೆಳಿಬೇಕನ್ನೋದು ಲೆಕ್ಕಾಚಾರ. ಪ್ರಮುಖವಾಗಿ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಾಗ ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಏನು ಬೆಂಗಳೂರಿನಲ್ಲಿ ಅಸ್ತವ್ಯಸ್ತ ಆಗಿರುವಂತದ್ದು, ಮೂಲಭೂತ ಸೌಕರ್ಯಗಳ ಕೊರತೆ ಇರತಕ್ಕಂಥದ್ದು, ರಸ್ತೆಗಳು ಗುಂಡಿಮಯ, ಭ್ರಷ್ಟಾಚಾರ, ಈ ಪ್ರಮುಖ ವಿಚಾರಗಳನ್ನ ಇಟ್ಟುಕೊಂಡು ಜನರ ಮುಂದೆ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಮತ್ತು ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ಕಾರಣಕ್ಕಾಗಿ ಬೆಂಗಳೂರಿನ ರಸ್ತೆಗಳು ಗುಂಡಿಮಯ ಆಗಿರುವಂತದ್ದು ಮತ್ತು ಗುಂಡಿಯಿಂದ ಅನೇಕ ಸಾವು ಕೂಡ ಕಾರಣ ಆಗಿರುವಂತದ್ದು. ಮಳೆ ಬಂದಂತ ಸಂದರ್ಭದಲ್ಲಿ ಐಟಿ ಕಂಪನಿಗಳು ಇವರು ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಮತ್ತು ಮಳೆ ಬಂದ ಸಂದರ್ಭದಲ್ಲಿ ಕಳಪೆ ನಿರ್ವಹಣೆ, ಇವೆಲ್ಲವನ್ನು ಕೂಡ ಜನರ ಮುಂದಿಟ್ಟುಕೊಂಡು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ರೋಡ್ ಶೋ ಮಾಡಲಿಕ್ಕೆ ಈಗಾಗಲೇ ರೂಪುರೇಷೆಯನ್ನು ತಯಾರು ಮಾಡಿರುವಂತದ್ದು. ಅಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಜೊತೆ ಆಯಾ ಕ್ಷೇತ್ರಗಳಲ್ಲಿ ಪ್ರಮುಖ ಪ್ರದೇಶಗಳಲ್ಲಿ ಆಯಾ ಕ್ಷೇತ್ರದ ಜನದಟ್ಟಣೆ ಇರತಕ್ಕಂಥ ಸ್ಥಳಗಳಲ್ಲಿ ರೋಡ್ ಶೋ ಮಾಡುವಂಥದ್ದು ಮತ್ತು ಮಧ್ಯದಲ್ಲಿ ರೋಡ್ ಶೋ ಸಂದರ್ಭದಲ್ಲಿ ಕೂಡ ಜನರನ್ನು ಉದ್ದೇಶಿಸಿ ಮಾತನಾಡುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ಭ್ರಷ್ಟಾಚಾರ, 40% ಕಮಿಷನ್ ಆರೋಪ, ಮೂಲಭೂತ ಸೌಕರ್ಯ ಕೊರತೆ, ಬೆಂಗಳೂರು ಗುಂಡಿಮಯ ಆಗಿರುವಂಥದ್ದು, ಮಳೆಯ ಸಂದರ್ಭದಲ್ಲಿ ಏನು ಸರ್ಕಾರ ನಡೆದುಕೊಂಡ ರೀತಿ ಮತ್ತು ನಿರ್ವಹಿಸಿದ ರೀತಿ ಎಲ್ಲವನ್ನು ಕೂಡ ಜನರ ಮುಂದೆ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಬೆಂಗಳೂರು ಅಭಿವೃದ್ಧಿ ಅನ್ನೋ ರೀತಿಯಲ್ಲಿ ಈಗ ರೋಡ್ ಶೋನಲ್ಲಿ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದು ಮತವನ್ನು ಕೇಳಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ರೂಪುರೇಷೆಯನ್ನು ಮಾಡಿಕೊಂಡಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಇವತ್ತು ಕೂಡ ರಾಜ್ಯದಾದ್ಯಂತ ಹಲವು ಘಟಾನುಘಟಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಮನಗರ, ಬೆಳಗಾವಿ, ಶಿವಮೊಗ್ಗದಲ್ಲಿ ಪ್ರಮುಖ ನಾಯಕರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಡಿಕೆಶಿ ಕ್ಷೇತ್ರ ಕನಕಪುರದಲ್ಲಿ ಆರ್ ಅಶೋಕ್, ಎಚ್ಡಿಕೆ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಜನಸಾಗರದೊಂದಿಗೆ ತೆರಳಿ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಮಪತ್ರವನ್ನ ಸಲ್ಲಿಸಲಿದ್ದು, ಇತ್ತ ಅವರ ಬೀಗರಾದ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಂದೇ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಇನ್ನುಳಿದಂತೆ ಬೀಳಗಿಯಲ್ಲಿ ಮುರುಗೇಶ್ ನಿರಾಣಿ ನಾಮಪತ್ರ ಸಲ್ಲಿಸ್ತಾ ಇದ್ದು, ಸಿಎಂ ಬಸವರಾಜ ಬೊಮ್ಮಾಯಿ ನಿರಾಣಿಗೆ ಸಾಥ್ ನೀಡಲಿದ್ದಾರೆ. ಅತ್ತ ತೀರ್ಥಹಳ್ಳಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಮ್ಮ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅನೇಕ ಘಟಾನುಘಟಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಚನ್ನಪಟ್ಟಣದಲ್ಲಿ ಎಚ್ಡಿಕೆ ವಿರುದ್ಧ ಸಿಪಿ ಯೋಗೇಶ್ವರ್ ಇವತ್ತು ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದು, ಇನ್ನು ಬೆಳಗಾವಿ, ಭದ್ರಾವತಿ, ಬೀಳಗಿ, ತೀರ್ಥಹಳ್ಳಿಯಲ್ಲೂ ಕೂಡ ಅನೇಕ ನಾಯಕರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಿನ್ನೆ ಅನೇಕರು ನಾಮಪತ್ರ ಸಲ್ಲಿಕೆ ಮಾಡಿದ್ದನ್ನು ನಾವು ಗಮನಿಸಬಹುದು. ಇವತ್ತು ಕೂಡ ಯಾರ್ಯಾರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರಲ್ಲ, ಒಂದು ದೊಡ್ಡ ಮಟ್ಟದ ಮೆರವಣಿಗೆಯನ್ನ ಮಾಡಿ ಆ ಮೆರವಣಿಗೆಯಲ್ಲಿ ಕಾರ್ಯಕರ್ತರು ಬೆಂಬಲಿಗರ ಜೊತೆ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸುಳೆಭಾವಿ ಮಹಾಲಕ್ಷ್ಮೀ ದೇವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಹೆಬ್ಬಾಳ್ಕರ್, ಈ ಸಲದ ಚುನಾವಣೆ ಪ್ರತಿಷ್ಠೆ ಅಲ್ಲ, ಬದಲಾಗಿ ಸ್ವಾಭಿಮಾನದ ಚುನಾವಣೆ ಆಗಿದೆ ಅಂತ ಹೇಳಿದ್ರು. ಹೆಬ್ಬಾಳ್ಕರ್ ಸೋಲಿಸಲೇಬೇಕು ಅಂತ ಜಾರಕಿಹೊಳಿ ಹೋರಾಟ ಮಾಡ್ತಿದ್ದಾರೆ, ಆದರೆ ಜನ ತನ್ನನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಹಾಲಿ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ, ನೋಡೋಣ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಮಪತ್ರಕ್ಕೂ ಮೊದಲು ಸುಳೆಬಾವಿಯ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಮೇಡಮ್, ಈ ಬಾರಿಯ ಚುನಾವಣೆ ಎಷ್ಟು ಪ್ರತಿಷ್ಠೆಯ ಫೈಟ್ ಆಗಿದೆ ಬೆಳಗಾವಿ ಗ್ರಾಮೀಣದಲ್ಲಿ? ಇದನ್ನ ನನ್ನ ಪ್ರತಿಷ್ಠೆ ಅಂತ ತಗೊಂಡಿಲ್ಲ, ಸ್ವಾಭಿಮಾನದ ಪ್ರಶ್ನೆ ಅಂತ ತಗೊಂಡಿದ್ದೀವಿ. ಅಭಿವೃದ್ಧಿ ಮಾಡಿದ್ದೀನಿ, ಕ್ಷೇತ್ರದ ಜನರ ವಿಶ್ವಾಸವನ್ನು ಇನ್ನೂ ಗಟ್ಟಿಗೊಳಿಸಿದ್ದೀನಿ, ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದೀನಿ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಸೊ ಒಳ್ಳೆ ಕೆಲಸ ಮಾಡಿದ್ದೀನಿ. ಸೊ ಒಳ್ಳೆ
ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ನೀವು ಯಾರು ಅಂತ ಪರಿಚಯ ಇರಲಿಲ್ಲ, ಆದರೆ 5 ವರ್ಷ ಕೆಲಸ ಮಾಡಿದ್ರಿ, ನಿಮ್ಮ ಸರ್ಕಾರ ಇಲ್ಲದೇ ಇದ್ರೂ ಕೂಡ ಅಭಿವೃದ್ಧಿ ಕೆಲಸ ಮಾಡಿದೆ, ಎಲ್ಲ ಹೊರ ಆಗುತ್ತಾ ಮೇಡಮ್ ಚುನಾವಣೆ? ಖಂಡಿತವಾಗ್ಲೂ ಕಳೆದ ಬಾರಿ ನಾನು ಕೆಲಸ ಮಾಡೋದನ್ನು ಅಥವಾ ಕ್ಷೇತ್ರದ ಬಗ್ಗೆ ಇರುವಂಥ ಕಾಳಜಿ ಜನರಿಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಈಗ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು BJPಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕಿ, ಒಂದು ಶಾಸಕಿ ಅಥವಾ ಶಾಸಕರ ಜವಾಬ್ದಾರಿ ಏನಿರುತ್ತೆ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಜನರು ಈ ಸಾರಿ ಭಾಳ ಒಳ್ಳೆಯ ರಿಯಾಕ್ಷನ್ ಇದೆ, ಉತ್ತಮವಾದಂಥ ಸ್ಪಂದನೆ ಇದೆ ಜನರದ್ದು. ತಾವು 5 ವರ್ಷ ಕೆಲಸ ಮಾಡಿದೆ, ಮತ್ತೊಂದು ಕಡೆ ತಮ್ಮನ್ನು ಸೋಲಿಸಲೇಬೇಕು ಅಂತೇಳಿ ಈ ಸತಿ ಕ್ಷೇತ್ರದಲ್ಲಿ ಕೆಲವರು ಓಡಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅವರು ಸೋಲಿಸಲೇಬೇಕು ಅಂತ ಓಡಾಡ್ತಾ ಇದ್ರೆ ನಮ್ಮ ಜನ ನನ್ನನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಲಕ್ಷ್ಮಿ ಅಕ್ಕಗೆ ಅಭಿವೃದ್ಧಿಯ ವಿಚಾರದ ಮೇಲೆ ಚುನಾವಣೆ ಆಗುತ್ತೆ. ಕಾಂಗ್ರೆಸ್ಗೆ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಬಂದಿರೋದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಎಫೆಕ್ಟ್ ಆಗುತ್ತಾ ಇದೆ? ಖಂಡಿತವಾಗ್ಲೂ ಇಫೆಕ್ಟ್ ಆಗುತ್ತೆ. ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಶಶಿಕಾಂತ್ ನಾಯಕ್ ಅವರು ಇರ್ಬೋದು, ಅಮರ್ ಸಿಂಗ್ ಪಾಟೀಲ್ ಅವರು ಇರಬಹುದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಇವರೆಲ್ಲ ಪ್ರಬುದ್ಧ ನಾಯಕರು ಇವರೆಲ್ಲ. ಸೊ BJPಯನ್ನು ಕಟ್ಟಿದಂಥವ್ರು, ಬೆಳೆಸಿದಂಥವ್ರು, ಅಂಥವ್ರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಬರ್ತಾ ಇದೆ ಮತ್ತು ನಮಗೆ ಇನ್ನೂ ಜಾಸ್ತಿ ಶಕ್ತಿಶಾಲಿ ನಾವು ಆಗಿದ್ದೀವಿ ಅಂತ ಅಂದ್ಕೊಳ್ತೀವಿ. ಲಾಸ್ಟ್ ಕೊನೆ ಪ್ರಶ್ನೆ ಏನಂದರೆ, ತಾವು ಬೆಳಗಾವಿ ಗ್ರಾಮೀಣಕ್ಕಷ್ಟೇ ಸೀಮಿತ ಆಗ್ತಿರೋ ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತೀವಿ? ನಾನು ಬೇರೆ ಬೇರೆ ಕ್ಷೇತ್ರದಲ್ಲೂ ಪ್ರಚಾರ ಮಾಡ್ತೀನಿ, ಬೇರೆ ಜಿಲ್ಲೆಗಳಲ್ಲೂ ಪ್ರಚಾರ ಮಾಡ್ತೀನಿ. ಇನ್ನೊಂದು 3-4 ದಿನ ಆದರೆ ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಪ್ರಚಾರ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನನ್ನ ಜಿಲ್ಲೆಯಾದ್ಯಂತ ನಾನು ಪ್ರಚಾರ ಮಾಡ್ತೀನಿ. ಇದಿಷ್ಟು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋ ಮಾತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಿಷ್ಪಕ್ಷಪಾತ ಚುನಾವಣೆಗೆ ಆಯೋಗ ಸರ್ವ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದು, ಚುನಾವಣಾ ಅಕ್ರಮದ ಕಡಿವಾಣಕ್ಕೆ ಈಗಾಗಲೇ ಸಿ ವಿಜಿಲ್ ಆಪ್ ಅನ್ನ ಬಳಕೆ ಮಾಡಲಾಗಿದೆ. ಈವರೆಗೂ ಸಿ ವಿಜಿಲ್ ಆಪ್ಗೆ ಬೆಂಗಳೂರಲ್ಲಿ 642 ದೂರುಗಳು ಬಂದಿದೆ. ಈ ಆಪ್ ಮೂಲಕನೇ ದೂರನ್ನ ನೀಡಲಾಗಿದೆ. ಆ 642 ದೂರುಗಳ ಪೈಕಿ 546 ದೂರುಗಳನ್ನ ಪರಿಶೀಲನೆ ಮಾಡಿ ಕೇಸನ್ನ ಕೊಡಲಾಗಿದೆ. ದೂರು ನೀಡಿದಂತಹ 100 ಗಂಟೆಯ ಒಳಗೆ FIR ದಾಖಲಿಸಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ನಾಮಪತ್ರ ಸಲ್ಲಿಕೆ ಬಳಿಕ ಆಪ್ ಮೂಲಕ ಇನ್ನಷ್ಟು ದೂರಿನ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಸಿವಿಜಿಲ್ ಆಪ್ನ ಮೂಲಕ ಈಗಾಗಲೇ ದೂರನ್ನ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಅನೇಕ ಕಡೆಗಳಲ್ಲಿ ಏನಿದು ದೂರು, ಯಾವ ರೀತಿಯಾದಂತಹ ಅಕ್ರಮಗಳು ನಡೆದಿದೆ, ಏನು ಪ್ರಕರಣ ಅನ್ನೋದರ ಬಗ್ಗೆ ಈಗಾಗಲೇ ಅಧಿಕಾರಿಗಳು FIR ದಾಖಲಿಸಿದ್ದಾರೆ, ಕ್ರಮವನ್ನ ಕೈಗೊಂಡಿದ್ದಾರೆ. ಚುನಾವಣಾ ಆಯೋಗ ಈ ಒಂದು ಆಪ್ ಅನ್ನ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಈಗ ಬೇರೆ ಬೇರೆ ಅಕ್ರಮಗಳ ಕಡಿವಾಣಕ್ಕೆ ಕೈ ಹಾಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಸಿ ವಿಜಿಲ್ ಮೂಲಕ ಈಗಾಗಲೇ ದೂರನ್ನು ನೀಡಬಹುದು ಅಂತ ಮೊದಲೇ ಚುನಾವಣಾ ಆಯೋಗ ಹೇಳಿತ್ತು. ಇದರ ಒಂದು ಬಳಕೆಯನ್ನು ಅನೇಕ ಸಾರ್ವಜನಿಕರು ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ದೂರು ಕೊಟ್ಟ ಅಂದ್ರೆ ಈ ಒಂದು ಆಪ್ ನಲ್ಲಿ ದೂರು ನೀಡಿದ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗಿದೆ ಇಲ್ಲಿವರೆಗೂ? ನವಿತಾ ಜೈನ್, ಈ ಚುನಾವಣೆಗೆ ಸಂಬಂಧಪಟ್ಟಿರುವ ಹಾಗೆ ಸಾರ್ವಜನಿಕರಿಗೆ ಏನಾದರೂ ದೂರುಗಳಿದ್ರೆ ಅದನ್ನ ಚುನಾವಣಾ ಆಯೋಗ ಇದೀಗ ಸ್ವೀಕಾರ ಮಾಡ್ತಾ ಇರುವಂತದ್ದು. ಈ ಒಂದು ಮುಂಬರುವ ಚುನಾವಣೆ ಏನಿದೆ ಇದು ಬಹಳ ಪಾರದರ್ಶಕವಾಗಿ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಈಗಾಗಲೇ ಆ ಚುನಾವಣಾ ಆಯೋಗಕ್ಕೆ ಸುಮಾರು 600ಕ್ಕೂ ಹೆಚ್ಚಿನ ದೂರುಗಳು, ಕಂಪ್ಲೇಂಟ್ಗಳು ಈ ಒಂದು ಸಿ ವಿಜಿಲ್ ಆಪ್ ಮೂಲಕ ಬಂದಿರುವಂತದ್ದು. ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತಹ ಆಯೋಗ ಇದಕ್ಕೆ ಯಾವ್ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಸೆಂಟ್ರಲ್ ವಿಭಾಗದಲ್ಲಿ ಒಂದರಲ್ಲಿ ಮಾತ್ರ ಸುಮಾರು 500ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ. ಅದನ್ನ ಫಿಲ್ಟರ್ ಮಾಡಿಕೊಂಡು ಆ ದೂರಿನ ಆ ಗಂಭೀರತೆಯನ್ನ ಆಧರಿಸಿ ಇದೀಗ ಕ್ರಮವನ್ನು ತೆಗೆದುಕೊಳ್ತಾ ಇರುವಂತದ್ದು. ಕೆಲವೊಂದು ಪ್ರಕರಣಗಳನ್ನ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಕೊಡ್ತಾ ಇರುವಂತದ್ದು. ಕೆಲವೊಂದಿಷ್ಟನ್ನ ತಮ್ಮ ಬಳಿಯೇ ಇರುವಂತಹ ವಿಚಕ್ಷಣ ದಳ ಅಥವಾ ಬೇರೆ ಬೇರೆ ತಂಡ ಏನಿದೆ ಅದ್ರ ಮೂಲಕ ಆ ದೂರನ್ನು ದಾಖಲಿಸಿಕೊಂಡು ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ದಂಡವನ್ನ ವಿಧಿಸುವಂತದ್ದು ಅಥವಾ ಆ ಪರ್ಟಿಕ್ಯುಲರ್ ಆಗಿರುವಂತಹ ಆ ಸಮಸ್ಯೆ ಎಲ್ಲ ಆಗಿತ್ತು ಅದನ್ನ ಬಗೆಹರಿಸುವಂತದ್ದು, ಈ ರೀತಿಯಾಗಿರುವಂತಹ ಕ್ರಮಗಳನ್ನ ಇದೀಗ ಆಯೋಗ ತೆಗೆದುಕೊಳ್ತಾ ಇರುವಂತದ್ದು. ಅದು ಅಥವಾ ಇನ್ನಷ್ಟು ಹೆಚ್ಚಿನ ಅಥವಾ ಬಹಳ ಗಂಭೀರ ಪ್ರಕರಣ ಆದ್ರೆ ಅದನ್ನ ನೇರವಾಗಿ ಆ ಸ್ಥಳೀಯ ಪೊಲೀಸ್ ಠಾಣೆಗೆ ವರ್ಗಾಯಿಸಿ ಪೊಲೀಸರಿಂದ ತನಿಖೆ ಮಾಡಿಸುವಂತ ಕೆಲಸವನ್ನ ಆಯೋಗ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ಈಗ ತಮಾಷೆಗೆ ಹುಡುಗರು ಅಂದ್ರೆ ಅಣುಕ್ಸೋ ರೂಪದಲ್ಲಿ ಆಯೋಗಕ್ಕೆ ದೂರುಗಳನ್ನ ದಾಖಲಿಸ್ತಾ ಇರುವಂತದ್ದು, ಇದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಅಂತ ತಮಾಷೆ ಮಾಡುವಂತಹ ಆ ಪುಂಡು ಪೋಕಿರಿಗಳ ವಿರುದ್ಧವೂ ಕೂಡ ಆಯೋಗ ಇದೀಗ ಹದ್ದಿನ ಕಣ್ಣಿಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಇನ್ನು ಎಲೆಕ್ಷನ್ ನೋಡಲ್ ಆಫೀಸರ್ ಆಗಿರುವಂತಹ ಪ್ರತೀಕ್ ಬಾಯಲ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ, ನೋಡೋಣ.
ಕಂಪ್ಲೇನ್ ಈಗ 50% ಕಂಪ್ಲೇನ್ಸ್ ಅನೋನಿಮಸ್ ಇರ್ತಾ ಇದೆ. 50% ಆರ್ ಪರ್ಸನ್ ಹೂ ಹ್ಯಾವ್ ಸೈನ್ಡ್ ಇನ್ ದ ಸಿ ವಿಜಿಲ್. ಅವರು ಫೋನ್ ನಂಬರ್ ಶೇರ್ ಮಾಡಿ ಅದು ಕಂಪ್ಲೇಂಟ್ ಕಳಿಸ್ತಿದ್ದಾರೆ. ಯಾಕಂದ್ರೆ ಅದು ಅನೋನಿಮಸ್ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಟ್ರ್ಯಾಕ್ ಮಾಡಕ್ ಆಗಲ್ಲ. ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಟೈಪ್ ತಾವು ಹೇಳ್ತಿದ್ದೀರಿ, ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಟೈಪ್ ಇರೋದು ಮೋಸ್ಟ್ಲಿ ಇಟ್ ಇಸ್ ಫಾರ್ ದಿ ಪಬ್ಲಿಕ್ ಡಿಫೇಸ್ಮೆಂಟ್. ಯಾವ್ದಾದ್ರೆ ಪೋಸ್ಟರ್ಸ್ ಗಳು ಅಂತ ಹಾಕೊಂಡಿದ್ದಾರೆ ವಿದೌಟ್ ಪರ್ಮಿಷನ್, ಯಾವ್ದೇ ರ್ಯಾಲಿ ಮಾಡಿದ್ದಾರೆ, ಸೊ ದೇರ್ ಇಸ್ ಅ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ಅವ್ರ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ವಾ ಅಂತ. ಕ್ಯಾಶ್ದು ಸ್ವಲ್ಪ ಬಂದಿದೆ ರಿಗಾರ್ಡಿಂಗ್ ದಿ ಕೋಪರೇಟಿವ್ ಬ್ಯಾಂಕ್ಸ್, ಅವ್ರ ಅದು ATM ಕ್ಯಾಶ್ ವ್ಯಾನ್ ಅಲ್ಲಿ ಅದು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಅದು 2-3 ಕಂಪ್ಲೇಂಟ್ಸ್ ಅವರು ಕಳಿಸಿದ್ದಾರೆ. ಅದಕ್ಕೆ ಕೂಡ ವೆರಿಫೈ ಮಾಡಿ ಸೀಸ್ ಕೂಡ ಆಗಿದೆ. ದಟ್ ಮ್ಯಾಟರ್ ಇಸ್ ಬೀಯಿಂಗ್ ಇನ್ವೆಸ್ಟ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಈ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.